ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಒಂದು ಕಡೆ ಸಿಜೆಪಿ ಪ್ರತಿಭಟನೆ ಮೂಲಕ ಮೋದಿ ಸರ್ಕಾರವನ್ನ ಕೆಳಗೆ ಇಳಿಸುವಂತಹ ಪ್ರಯತ್ನ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಮಿತ್ ಶಾಜಿ ಒಂದು ಹೊಸ ಅಸ್ತ್ರದ ಜೊತೆಗೆ ಸಂಸತ್ತಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಏನು ಇನ್ನು ಮುಂದೆ ವಂದೇ ಮಾತರಮಿಗೆ ಅವಮಾನವನ್ನ ಮಾಡಿದ್ರೆ ಅದು ಕೇವಲ ವಿವಾದ ಆಗಿ ಉಳ್ಕೊಳ್ಳೋದಿಲ್ಲ, ಕಾನೂನು ಕ್ರಮಕ್ಕೂ ಕೂಡ ಕಾರಣ ಆಗತ್ತೆ. 3 ವರ್ಷದವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡೂ ಕೂಡ ಎದುರಾಗುವಂಥ ಮಸೂದೆ ಈಗ ಸಂಸತ್ತಿನ ಅಂಗಳಕ್ಕೆ ಬಂದಿದೆ. ಹಾಗಾದ್ರೆ ಈ ಹೊಸ ಕಾನೂನು ಹಿಂದೆ ಇರುವಂಥ ಉದ್ದೇಶ ಏನು? ಪ್ರತಿಪಕ್ಷಗಳು ಇದನ್ನು ಯಾಕೆ ವಿರೋಧ ಮಾಡ್ತಾ ಇದೆ? ಇದೇ ಅಧಿವೇಶನದಲ್ಲಿ ರಾಹುಲ್, ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಮೋದಿಜಿಯವರಿಗೆ ಪತ್ರವನ್ನು ಬರೆದಿರೋದು ಯಾಕೆ? ಇವೆಲ್ಲವನ್ನ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ವಂದೇ ಮಾತರಂ ಹಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎದ್ದು ಸೀದಾ ಹೊರಟು ಹೋಗುವಂಥದ್ದು ಅಥವಾ ಉದ್ದೇಶಪೂರ್ವಕವಾಗಿ ವಂದೇ ಮಾತರಮಿಗೆ ಅಡ್ಡಿಪಡಿಸುವಂಥದ್ದು, ವಂದೇ ಮಾತರಂ ನಮ್ಮ ಮತಕ್ಕೆ ಸರಿ ಹೊಂದಲ್ಲ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಮಾನವನ್ನ ಮಾಡುವಂಥದ್ದು, ಇವೆಲ್ಲವನ್ನ ಇನ್ನು ಮುಂದೆ ಮಾಡಿದ್ರೆ ನಡೆಯಲ್ಲ. ಅಂಥವರಿಗೆ ನೇರವಾಗಿ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗತ್ತೆ, ಅಥವಾ ದಂಡವನ್ನು ವಿಧಿಸಲಾಗುತ್ತೆ, ಅಥವಾ ಎರಡನ್ನ ಕೂಡ ವಿಧಿಸುವಂತ ಅವಕಾಶ ಇರುತ್ತೆ. ವೀಕ್ಷಕರೇ, ನಿಮಗೆ ಗೊತ್ತು, ಜುಲೈ 20ನೇ ತಾರೀಕಿನಿಂದ ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭ ಆಗಿದೆ. ಇದೇ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾಜಿ ಅವರು ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಅಮೆಂಡ್ಮೆಂಟ್ ಬಿಲ್ 2026 ಇದನ್ನ ರಾಜ್ಯಸಭೆಯಲ್ಲಿ ಮಂಡಿಸೋದಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿವರೆಗೂ ಏನಿತ್ತು ಅಂತಂದ್ರೆ 1971ರ ಕಾಯ್ದೆಯ ಪ್ರಕಾರ ರಾಷ್ಟ್ರಧ್ವಜ, ಸಂವಿಧಾನ, ರಾಷ್ಟ್ರಗೀತೆ ಇದಕ್ಕೆ ಅವಮಾನವನ್ನ ಮಾಡುವಂಥದ್ದು ಅಥವಾ ಇವುಗಳ ಗೌರವಕ್ಕೆ ಧಕ್ಕೆಯನ್ನ ತರುವಂಥದ್ದು ಮಾತ್ರ ಅಪರಾಧ ಆಗಿತ್ತು. ಆದ್ರೆ ವಂದೇ ಮಾತರಮಿಗೆ ಇಂತಹ ಯಾವ ಕಾನೂನು ರಕ್ಷಣೆ ಇರಲಿಲ್ಲ. ಅದಕ್ಕೆ ಬಹಳಷ್ಟು ಮಂದಿ ನಮ್ಮ ಮತದಲ್ಲಿ ಇದನ್ನು ಹಾಡಿದ್ರೆ ಹಾಗಾಗತ್ತೆ, ಹೀಗಾಗತ್ತೆ ಅಂತೆಲ್ಲ ಒಂದಷ್ಟು ಮಾತುಗಳನ್ನೆಲ್ಲ ಆಡ್ತಾ ಇದ್ರು. ಬಟ್ ಈಗ ಈ ಒಂದು ಹೊಸ ತಿದ್ದುಪಡಿಯ ಮೂಲಕ ವಂದೇ ಮಾತರಮಿಗೂ ಕೂಡ ಸೆಕ್ಷನ್ 3ರ ಅಡಿಯಲ್ಲಿ ರಾಷ್ಟ್ರಗೀತೆಗೆ ಇರುವಷ್ಟೇ ಕಾನೂನು ಮಾನ್ಯತೆ, ಅಷ್ಟೇ ಕಾನೂನು ರಕ್ಷಣೆ ವಂದೇ ಮಾತರಮಿಗೂ ಕೂಡ ನೀಡುವಂತಹ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂದ್ರೆ ಯಾರಾದ್ರೂ ವಂದೇ ಮಾತರಂ ಹಾಡೋದನ್ನ ತಡೆದ್ರೆ ಅಥವಾ ಹಾಡ್ತಾ ಇರುವಂತಹ ಸಭೆಯಲ್ಲಿ ಉದ್ದೇಶಪೂರ್ವಕವಾಗಿ ಗದ್ದಲವನ್ನ ಸೃಷ್ಟಿಸಿ ಅಡ್ಡಿಪಡಿಸಿದ್ರೆ ಅವರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗುವಂತ ಅವಕಾಶ ಇರುತ್ತೆ. ಮೊದಲನೇ ದಿನ ಈ ಮಸೂದೆ ಪಟ್ಟಿ ಆಗ್ತಾ ಇದ್ದ ಹಾಗೆ VIP ಗ್ಯಾಲರಿಯಿಂದ ಹಿಡಿದು ವಿರೋಧ ಪಕ್ಷದವರೆಗೂ ಭಾರೀ ಗದ್ದಲ ಆಯಿತು. CPMನ ಜಾನ್ ಬ್ರಿಟಾಸ್ ಈತನು ಸೇರಿದ ಹಾಗೆ ಒಂದಷ್ಟು ನಾಯಕರು ರಾಜ್ಯಸಭೆಯ ರೂಲ್ 67 ಅಡಿಯಲ್ಲಿ ಅಧಿಕೃತ ನೋಟಿಸ್ ಅನ್ನು ಕೂಡ ಸಲ್ಲಿಸಿದ್ದಾರೆ. ಅವರ ವಾದ ಏನು ಅಂತಂದ್ರೆ, ಇದು ಸಂವಿಧಾನದ ಆರ್ಟಿಕಲ್ 19(1)A ಅಂದ್ರೆ ವಾಕ್ ಸ್ವಾತಂತ್ರ್ಯ, ಅದೇ ರೀತಿ ಆರ್ಟಿಕಲ್ 25 ಅಂದ್ರೆ ಮನಸ್ಸಾಕ್ಷಿಯ ಸ್ವಾತಂತ್ರ್ಯದ ಮೇಲಿನ ದಾಳಿ. ಇನ್ನು 1986ರ ಸುಪ್ರೀಂ ಕೋರ್ಟಿನ ಬಿಜೋ ಎಮ್ಯಾನ್ಯುಯಲ್ ತೀರ್ಪನ್ನ ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಅಂದ್ರೆ ದೇಶಭಕ್ತಿಯನ್ನ ಕಾನೂನಿನ ಮೂಲಕ ಬಲವಂತವಾಗಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಇದು ವಿರೋಧ ಪಕ್ಷಗಳ ವಾದ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ದೇಶಭಕ್ತಿಯನ್ನ ಕೂಡ ಕಾನೂನಿನ ಮೂಲಕ ಜಾರಿಗೊಳಿಸುವಂತಹ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬೇಕಾ? ಭಾರತದಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಭಾರತ ಮಾತೆಯ ಬಗ್ಗೆ ಗೌರವ ಇರಬಾರ್ದಾ? ಅಫ್ಕೋರ್ಸ್ ಇರಬೇಕು. ಬಟ್ ಇಲ್ಲವಲ್ಲ ನಮ್ಮ ದೇಶದಲ್ಲಿ ಅದೇ ಸಮಸ್ಯೆ. ನಮ್ಮ ದೇಶ, ನಾವು ಭಾರತ ಮಾತೆಯ ಮಕ್ಕಳು, ಈ ದೇಶ ನಮಗೆ ಎಲ್ಲವನ್ನ ಕೂಡ ಕೊಟ್ಟಿದೆ. ಇಂತಹ ಮನಸ್ಥಿತಿ ಎಲ್ಲರಿಗೂ ಇದ್ದಿದ್ರೆ ಈ ರೀತಿಯಾದಂಥ ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ. ಬಟ್ ಏನು ಮಾಡೋದು? ವೀಕ್ಷಕರ, ಮಜಾ ನೋಡಿ. ಕೆಲವು ತಿಂಗಳ ಹಿಂದೆ ಅಸಾದುದ್ದೀನ್ ಓವೈಸಿ ಹೇಳ್ತಾರೆ, ವಂದೇ ಮಾತರಂ ನಮ್ಮ ರಾಷ್ಟ್ರೀಯ ಗೀತೆ ಅನ್ನುವಂಥದ್ದನ್ನು ನಾನು ಒಪ್ಕೊಳ್ತೀನಿ, ಆದರೆ ನನ್ನ ಮತಕ್ಕಿಂತ ಅದಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡೋದಕ್ಕೆ ನನಗೆ ಸಾಧ್ಯ ಆಗಲ್ಲ. ನನ್ನ ಧಾರ್ಮಿಕ ಸ್ವಾತಂತ್ರ್ಯದ ಗತಿ ಏನು? ಈ ಎರಡನ್ನು ಕೂಡ ನೀವು ಹೇಗೆ ಹೊಂದಾಣಿಕೆ ಮಾಡ್ತೀರಾ? ಇದು ಸಾಧ್ಯನೇ ಇಲ್ಲ. ನಾನು ನನ್ನ ತಾಯಿಯನ್ನು ಗೌರವಿಸ್ತೀನಿ, ಆದರೆ ತಾಯಿನೇ ದೇವರು ಅಂತ ಹೇಳೋದಕ್ಕೆ ಆಗಲ್ಲ. सरकार को समझने की जरूरत है, फोर्स क्यों कर रहे? आप किसी को फोर्स मत करिए,
नेशनल सॉन्ग है, मानते हो उसको, मगर मेरी फ्रीडम ऑफ रिलीजन का क्या होगा फिर? इसको आप कैसे रिकंसाइल करेंगे? देखिए मैं अपनी माँ की कोख में 9 महीने रहा और खुदा ने मुझे अपनी माँ की कोख में रखा, पैदा किया। मैं अपनी माँ को खुदा नहीं मानता हूँ मैं अपनी, और मैं मानता हूँ कि हमारे प्रॉफिट मोहम्मद सल्लल्लाहु अलैहि वसल्लम के माँ के पैरों में जन्नत है, पर मेरी माँ मेरे लिए खुदा नहीं है। अगर ये लॉयल्टी का टेस्ट हो जाएगा तो फिर आप क्या कहेंगे उन लोगों को जो इस अंग्रेजों को भगाने में अपना सब कुछ कुर्बान कर दिए? ತಾಯಿನೇ ದೇವರು ಅಂತ ಹೇಳೋದಕ್ಕೆ ಆಗಲ್ಲ, ಅಸಾದುದ್ದೀನ್ ಓವೈಸಿ ಹೇಳಿದ್ದು. ಹಾಗಾಗಿ ಅವರಿಗೆ ವಂದೇ ಮಾತರಂ ಹಾಡೋದಕ್ಕೆ ಆಗಲ್ಲ ಅಂತೆ. ಬಟ್ ಈಗ ನೋಡಿದ್ರೆ ಅಮಿತ್ ಶಾಜಿ ಅವರು ವಂದೇ ಮಾತರಮಿಗೆ ಅವಮಾನವನ್ನ ಮಾಡಿದ್ರೆ ಅದನ್ನ ಶಿಕ್ಷಾರ್ಹ ಅಪರಾಧ ಅಂತ ಮಾಡೋದಕ್ಕೆ ಒಂದು ಮಸೂದೆಯನ್ನ ಸಂಸತ್ತಲ್ಲಿ ಮಂಡಿಸೋದಕ್ಕೆ ಹೊರಟು ನಿಂತಿದ್ದಾರೆ. ದೇಶದ ವಿಚಾರ ಅಂತ ಬಂದಾಗ ಐ ಡೋಂಟ್ ಇವನ್ ಕೇರ್ ಅನ್ನುವಂಥ ಇವರ ಆಟಿಟ್ಯೂಡ್ ಇದೆಯಲ್ಲ, ಬಹಳ ಚೆನ್ನಾಗಿದೆ. ಮೋದಿ ಸರ್ಕಾರದ ನಿಲುವು ಇಲ್ಲಿ ಸ್ಪಷ್ಟ. 1950 ಜನವರಿ 24 ಸಂವಿಧಾನ ಸಭೆ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಂದೇ ಮಾತರಮಿಗೆ ಜನಗಣಮನದಷ್ಟೇ ಗೌರವ ಸಿಗಬೇಕು ಅಂತ ಹೇಳಿದ್ರು. ಬಂಕಿಮಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಗೀತೆಯನ್ನು ರಚಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳ ಅದ್ಭುತವಾದಂತಹ ಪ್ರೇರಣೆ ನೀಡಿದಂತಹ ಗೀತೆ ಇದು. ಅಂಡ್ ಇದೇ ವರ್ಷ ವಂದೇ ಮಾತರಮಿಗೆ 150 ವರ್ಷಗಳು ಕೂಡ ತುಂಬಿದೆ. ಸೊ ಈ ಹಿನ್ನೆಲೆಯಲ್ಲಿ ವಂದೇ ಮಾತರಮಿಗೂ ಕೂಡ ಸಂಪೂರ್ಣವಾದಂತಹ ಕಾನೂನು ರಕ್ಷಣೆ ನೀಡಬೇಕನ್ನುವಂಥದ್ದು ಇಲ್ಲಿ ಮೋದಿ ಸರ್ಕಾರದ ವಾದ. ಅದರ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ಇಲ್ಲಿ ವಂದೇ ಮಾತರಮಿನ ಮೂಲ ರೂಪದ ವಿಚಾರಕ್ಕೆ. 1825 ಬಂಕಿಮಚಂದ್ರ ಚಟರ್ಜಿ ಅವರು 6 ಚರಣಗಳಿಗೆ ಒಂದು ಗೀತೆಯನ್ನು ಬರೀತಾರೆ. ಆದರೆ 1937 ಏನಾಯ್ತು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಆ ಕೋಲ್ಕತಾ ಸಭೆಯಲ್ಲಿ ಕೊನೆಯ 4 ಚರಣಗಳನ್ನು ತೆಗೆದುಹಾಕಿಬಿಡ್ತಾರೆ. ಜಸ್ಟ್ ಮೊದಲ 2 ಚರಣಗಳನ್ನು ಮಾತ್ರ ಅಧಿಕೃತವಾಗಿ ಬಳಸುವಂಥ ನಿರ್ಧಾರವನ್ನು ತಗೊಳ್ತಾರೆ. ಆ ಕೊನೆಯ 4 ಚರಣಗಳಲ್ಲಿ ದುರ್ಗೆ, ಲಕ್ಷ್ಮಿ, ಸರಸ್ವತಿ ದೇವಿ ಇವರೆಲ್ಲರ ಉಲ್ಲೇಖ ಇದೆಯಲ್ವಾ. ಹಾಗಾಗಿ ಆ ಸಮಯದಲ್ಲಿ ಆ ನಿರ್ಧಾರವನ್ನು ತಗೊಂಡ್ರು. ಯಾಕೆ? ಓಲೈಕೆ ಮಾಡೋ ಸಲುವಾಗಿ. ಪಾಪ ಅವರಿಗೆ ಅದೆಲ್ಲ ಹೇಳೋದಕ್ಕಾಗಲ್ಲ, ನಮಗೆ ವೋಟ್ ಮುಖ್ಯ. ಹಾಗಾಗಿ ಮುಸಲ್ಮಾನರನ್ನ ಓಲೈಕೆ ಮಾಡೋ ಸಲುವಾಗಿ ಅವೆಲ್ಲವನ್ನ ಕಟ್ ಮಾಡಿದ್ರು. ಈಗ ಮೋದಿ ಸರ್ಕಾರ ಯಾರ ಓಲೈಕೆಗೂ ಕೂಡ ಇಳಿಯಲ್ಲ. ಇನ್ನು ಒಂದು ವರ್ಗಕ್ಕೆ ಪಾಪ ಮೋದಿಜಿಯವರು ಎಷ್ಟೇ ಏನೇ ಮಾಡಿದ್ರು ಕೂಡ ಅವರಂತೂ ಮೋದಿ ಅವರನ್ನ ವಿರೋಧಿ ಅಂತಾನೇ ನೋಡುತ್ತೆ. ಹಾಗಾಗಿ ಮೋದಿ ಅವರು ತಮಗೆ ಏನು ಅಗತ್ಯವಾಗಿ ಬದಲಾವಣೆ ಮಾಡಬೇಕಾಗಿದೆಯೋ ಅದನ್ನು ಮುಲಾಜಿಲ್ಲದೆ ಮಾಡ್ತಾರೆ. ದೇಶದ ಹಿತದೃಷ್ಟಿಯಿಂದ, ಇತಿಹಾಸದ ಹಿತದೃಷ್ಟಿಯಿಂದ ಅದು ಸರಿ ಇದ್ರೆ ಆಯಿತು. ಸೊ ಈ ಒಂದು ಹೊಸ ಮಸೂದೆಯ ಮೂಲಕ ವಂದೇ ಮಾತರಮಿಗೆ ರಾಷ್ಟ್ರಗೀತೆಯಷ್ಟೇ ಕಾನೂನು ರಕ್ಷಣೆ ನೀಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಬಟ್ ಆಸ್ ಯೂಶುವಲ್ ಮುಸಲ್ಮಾನರ ಫೇವ್ರೆಟ್ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವೆ. ವೋಟ್ ಬೇಕಲ್ವಾ? ಹಾಗಾದ್ರೆ ಇದು ಮುಂದೆ ಏನಾಗಬಹುದು, ಒಂದಷ್ಟು ಏನಾಗಬಹುದು ಅನ್ನುವಂಥದ್ದನ್ನು ಈಗಲೇ ಹೇಳಿಬಿಡೋಣ. ಮಸೂದೆ ರಾಜ್ಯಸಭೆಗೆ ಬರುತ್ತೆ, ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಪ್ರತಿಭಟನೆಯನ್ನು ನಡೆಸುತ್ತೆ, ವಾಕೌಟ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ ಡಿಬೇಟ್ ನಡೆಯುತ್ತೆ, ಅದರಲ್ಲಿ ರಾಜಕೀಯವಾದ ಪ್ರತಿವಾದ ನಡೆಯುತ್ತೆ. ಮತ್ತೊಂದು ಕಡೆ ಸರ್ಕಾರದ ಬೆಂಬಲಿಗರು ಇದು ಯಾವುದೇ ಧರ್ಮದ ವಿರುದ್ಧದ ಕಾನೂನಲ್ಲ, ರಾಷ್ಟ್ರೀಯ ಗೀತೆ ಗೌರವವನ್ನು ಕಾಪಾಡುವಂಥ ಪ್ರಯತ್ನ ಮಾತ್ರ ಅಂತ ವಾದಿಸ್ತಾರೆ. ನಾವು ವಾದಿಸ್ತೀವಿ. ಇವೆಲ್ಲೋ ಆಫ್ಕೋರ್ಸ್ ನಡೆಯುವಂಥದ್ದೇ. ಹಾಗಾಗಿ ಈಗ ಈ ಮಸೂದೆಯ ಅಂತಿಮ ರೂಪ ಏನಾಗುತ್ತೆ ಅನ್ನುವಂಥದ್ದನ್ನ ಸಂಸತ್ತಿನ ಚರ್ಚೆ, ಅಂಗೀಕಾರ ಇವುಗಳ ನಂತರನೇ ಸ್ಪಷ್ಟ ಆಗತ್ತೆ. ಬಟ್ ಸಂಸತ್ತು ನಡೆಯೋದಕ್ಕೆ ಬಿಡ್ತಾ ಇಲ್ವೇ? 2ನೇ ದಿನ ಏನೇನೋ ಡಿಸ್ಕಷನ್ ನಡೆದಿಲ್ಲ. 10 ನಿಮಿಷ ಬರ್ತಾರೆ ಹೋಗ್ತಾರೆ. ಗಲಾಟೆ ನಡೆಯೋದಕ್ಕೆ ಬಿಡ್ತಾ ಇಲ್ಲ ವಿರೋಧ ಪಕ್ಷ. ಏನ್ ಮಾಡೋಣ? ವೀಕ್ಷಕರು, ಮತ್ತೊಂದು ಕಡೆ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ದ ಹಾಗೆ ರಾಹುಲ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾರಿಗೆ ಬರೆದಿದ್ದಾರೆ? ಮೋದಿಜಿ ಅವರಿಗೆ ಬರೆದಿದ್ದಾರೆ. ಏನು ವಿಚಾರ? ರಾಮ ಮಂದಿರ ದೇಣಿಗೆ ಕಳ್ಳತನ. ಆ ಪತ್ರದಲ್ಲಿ ರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳತನದ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಬೇಕು,
ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಆದ್ರೆ ಇದರ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವಾಟ್ ಈಸ್ ದ ಪಾಯಿಂಟ್ ಅಂತ ಈ ಪತ್ರ ಬರೆದಿದ್ದು? ಪತ್ರ ಬರೆದಿದ್ರ ಪಾಯಿಂಟ್ ಏನು? ಯಾಕಂದ್ರೆ ರಾಮ ಮಂದಿರ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದ್ದಾಗಿದೆ. ಮೊದಲ ದಿನಾನೇ ಸರ್ಕಾರ SIT ರಚನೆ ಕೂಡ ಮಾಡಿತ್ತು, ತನಿಖೆಗೆ ಆದೇಶವನ್ನು ಕೂಡ ಕೊಟ್ಟಿತ್ತು. SIT ವರದಿ ಬಂದಿದ್ದು ಆಗಿದೆ. ಅದರ ಆಧಾರದ ಮೇಲೆ FIR ದಾಖಲು ಆಗಿದೆ. FIR ಆಧಾರದ ಮೇಲೆ ಒಂದಷ್ಟು ಆರೋಪಿಗಳನ್ನ ಬಂಧಿಸಿದ್ದು ಆಗಿದೆ. ಇನ್ನು ದೇಣಿಗೆ ಕಳ್ಳತನ ನಡೆಯುವಂತಹ ಸಮಯದಲ್ಲಿ ಟ್ರಸ್ಟ್ ಅಲ್ಲಿದ್ದಂತಹ ಅಂದ್ರೆ ಪ್ರಮುಖ ಜವಾಬ್ದಾರಿಯಲ್ಲಿದ್ದಂತಹ ಕೆಲವರ ರಾಜೀನಾಮೆಯನ್ನು ಕೂಡ ಪಡ್ಕೊಂಡಿದ್ದಾಗಿದೆ. ಎಲ್ಲ ಆಗಿ SIT ತನ್ನ ವರದಿಯನ್ನು ಸುಪ್ರೀಂ ಕೋರ್ಟಿಗೂ ಕೂಡ ಸಲ್ಲಿಸಿದ್ದಾಗಿದೆ. ಅಂದ್ರೆ ಈ ಪ್ರಕರಣವನ್ನ ಸರ್ಕಾರ ಆರಂಭದಿಂದಾನೇ ಗಂಭೀರವಾಗಿ ಪರಿಗಣಿಸಿದ್ದಾಗಿದೆ. ಏನು ಮಾಡಬೇಕು ಅವೆಲ್ಲವನ್ನ ಕೂಡ ಮಾಡಿದ್ದಾಗಿದೆ. ಹೀಗಿರುವಾಗ ಈಗ ರಾಹುಲ್ ಅವರು ಪತ್ರವನ್ನ ಬರೆದು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳೋದ್ರ ಅರ್ಥ ಏನು? ಏನರ್ಥ? ಅದಕ್ಕೆ ಹೇಳೋದು ಒಂದು ಸ್ವಲ್ಪ ಸಮಯ ಆದರೂ ನಮ್ಮ ಭಾರತದಲ್ಲಿ ಇರಬೇಕು ಅಂತ. ಅಪರೂಪಕ್ಕೆ ಭಾರತಕ್ಕೆ ಬಂದರೆ ಹೀಗೆ ಆಗೋದು. ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ಬಿಡಲ್ಲ. ಆದರೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿರಬೇಕಿತ್ತಲ್ವಾ? ಓಹ್, ಪಾಪ ಮಗನ RSS ಹೇಟಿಗೆ ಸಂಪೂರ್ಣ ಸಪೋರ್ಟನ್ನು ಕೊಡೋದ್ರಲ್ಲಿ ಬ್ಯುಸಿ ಇದ್ರೋ ಏನೋ. ಇರಲಿ ವೀಕ್ಷಕರು, ಇಲ್ಲಿ ಇವರ ಆ್ಯಕ್ಚುಲ್ ಪ್ಲ್ಯಾನ್ ಏನು ಅಂತಂದರೆ, ರಾಮ ಮಂದಿರ ಕಳ್ಳತನದ ಬಗ್ಗೆ ಅಯ್ಯೋ ನಮಗೂ ಬೇಜಾರಾಗಿಬಿಟ್ಟಿದೆ, ನಮಗೂ ಆತಂಕ ಇದೆ, ನಮಗೂ ನೋವಿದೆ, ಹೀಗಾಗಬಾರ್ದಿತ್ತಪ್ಪ, BJP ಸರ್ಕಾರವನ್ನು ನಂಬಿ ರಾಮ ಭಕ್ತರು ಮೋಸ ಹೋಗ್ಬಿಟ್ರು, ನಮಗೆ ರಾಮ ಮಂದಿರ ರಾಮ ಭಕ್ತರ ಬಗ್ಗೆ ಭಾರೀ ಚಿಂತೆ ಆಗಿಬಿಟ್ಟಿದೆ ಅನ್ನುವಂತಹ ಸಂದೇಶ ನೀಡುವಂತಹ ಪ್ರಯತ್ನ ಇದು ಕಾಂಗ್ರೆಸ್ ಇದ್ದು. ಒಂದು ವೇಳೆ ಆ ಕಾಳಜಿ ನಿಜನೇ ಆಗಿದ್ದಿದ್ರೆ ಪ್ರಕರಣ ಬೆಳಕಿಗೆ ಬಂದ ಮೊದಲ ದಿನಾನೇ ಈ ಪತ್ರವನ್ನು ಬರಬೇಕಿತ್ತಲ್ವಾ? ಯಾಕೆ ಬರಲಿಲ್ಲ? ಈಗ ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭ ಆಗುವಾಗಲೇ ಈ ಪತ್ರವನ್ನು ಯಾಕೆ ಬರಿತಾ ಇದ್ದೀರಾ? ಓ, ಮೋದಿ ಇದ್ರ ಬಗ್ಗೆ ಮಾತಾಡಲಿ, ಅಲ್ಲಿ ಜೋರು ಗಲಾಟೆ ಮಾಡೋಣ, ಇದೇ ತಾನೇ ಉದ್ದೇಶ? ಅಥವಾ ಇಲ್ಲಿ ಇನ್ನೊಂದು ಚಾನ್ಸ್ ಇರಬಹುದು. ಏನು? ಕಾಂಗ್ರೆಸ್ ಅದೇ ರೀತಿ ರಾಹುಲ್ ಭಗವಾನ್ ಶ್ರೀರಾಮರ ಅಸ್ತಿತ್ವವನ್ನೇ ಒಪ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಗೊತ್ತಲ್ವಾ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪ್ರಭು ಶ್ರೀರಾಮರ ಅಸ್ತಿತ್ವಕ್ಕೆ ಪುರಾವೆಗಳೇ ಇಲ್ಲ ಅನ್ನುವಂತಹ ವಾದವನ್ನ ಇದೇ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿತ್ತು. ಪ್ರಭು ಶ್ರೀರಾಮರ ಅಸ್ತಿತ್ವವನ್ನೇ ತಳ್ಳಿ ಹಾಕಿದ್ರು. ಹಾಗಿದ್ರೆ ಅಂತಹ ನಿಲುವನ್ನು ಹೊಂದಿದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ರಾಮ ಮಂದಿರದ ಬಗ್ಗೆ ಇಷ್ಟು ಕಾಳಜಿಯನ್ನ ತೋರಿಸ್ತಾ ಇರೋದು ಯಾಕಪ್ಪ? ಸೊ ಇಲ್ಲಿ ಎರಡು ಸಾಧ್ಯತೆಗಳು ಇದಾವೆ. ಮೊದಲನೆಯದು, ಕಾಂಗ್ರೆಸ್ ಈಗ ಪ್ರಭು ಶ್ರೀರಾಮರ ಬಗ್ಗೆ ತನ್ನ ನಿಲುವನ್ನ ಬದಲಿಸಿಕೊಂಡಿರಬಹುದು. ಹಾಗಾಗಿದ್ರೆ ರಾಹುಲ್ ರಾಮ ಮಂದಿರಕ್ಕೆ ಭೇಟಿಯನ್ನ ಕೊಟ್ಟು ಹಿಂದಿನ ತಮ್ಮ ನಿಲುವಿಗೆ, ಪ್ರಭು ಶ್ರೀರಾಮರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದಕ್ಕೆ, ಪ್ರಭು ಶ್ರೀರಾಮರಿಗೆ ಅವಮಾನವನ್ನ ಮಾಡಿದ್ದಕ್ಕೆ, ರಾಮ ಭಕ್ತರಿಗೆ ಅವಮಾನವನ್ನ ಮಾಡಿದ್ದಕ್ಕೆ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕಾಗತ್ತಲ್ವಾ? ಹಾಗಾಗಲ್ಲ ಅಂತಂದ್ರೆ ಇದು ರಾಮ ಮಂದಿರದ ವಿಚಾರವನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಒಂದು ಏಕಮಾತ್ರ ಪ್ರಯತ್ನ ಅನ್ನುವಂಥದ್ದು ಈ ಮೂಲಕ ಪ್ರೂವ್ ಆಗುತ್ತೆ. ಅಲ್ಲ, ಅದು ಗೊತ್ತಿರೋ ವಿಚಾರ, ಬಟ್ ಈ ಮೂಲಕ ಪ್ರೂವ್ ಆಗಿಬಿಡುತ್ತೆ. ಸೊ ವೀಕ್ಷಕರೇ, ಒಂದು ಕಡೆ ವಂದೇ ಮಾತರಮಿಗೆ ಕಾನೂನು ರಕ್ಷಣೆ ನೀಡುವಂತಹ ಮಸೂದೆ, ಮತ್ತೊಂದು ಕಡೆ ರಾಮ ಮಂದಿರದ ವಿಚಾರವಾಗಿ ಕಾಂಗ್ರೆಸ್ನ ಹೊಸ ರಾಜಕೀಯ ತಂತ್ರ. ಈ ಎರಡು ವಿಚಾರಗಳು ಮಳೆಗಾಲದ ಅಧಿವೇಶನವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಅದರಲ್ಲಿ ಯಾವ ಡೌಟು ಇಲ್ಲ. ಈಗಲೇ ನೋಡ್ತಾ ಇದ್ದೀವಿ, ಸೆಷನ್ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಸೊ ಈ ಮಸೂದೆ ಸಂಸತ್ತಲ್ಲಿ ಯಾವ ರೂಪವನ್ನು ಪಡ್ಕೊಳ್ಳುತ್ತೆ, ವಿರೋಧ ಪಕ್ಷದ ವಿರೋಧ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇರುತ್ತೆ, ಫಲ ಕೊಡುತ್ತೆ, ಕಾಂಗ್ರೆಸ್ನ ಈ ಪತ್ರ ನಿಜವಾದ ಕಾಳಜಿನ ಅಥವಾ ರಾಜಕೀಯ ಲೆಕ್ಕಾಚಾರನ? ಫೈನಲ್ ಆನ್ಸರ್ ಮುಂದಿನ ದಿನಗಳಲ್ಲಿ ಸಿಗತ್ತೆ.
ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ವಂದೇ ಮಾತರಮಿಗೆ ರಾಷ್ಟ್ರಗೀತೆಯಷ್ಟೇ ಕಾನೂನು ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥ ಮೋದಿ ಸರ್ಕಾರದ ನಿಲುವನ್ನು ನೀವು ಎಷ್ಟರ ಮಟ್ಟಿಗೆ ಸಮರ್ಥಿಸ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.